ಇರೋಕೆ ಕರ್ನಾಟಕ ಬೇಕು, ಜೈಕಾರ ಹಾಕೋದಕ್ಕೆ ಬಾಂಗ್ಲಾದೇಶ ಬೇಕು. ಬೆಂಗಳೂರಿನಲ್ಲಿದ್ದು ಬಾಂಗ್ಲಾದೇಶಕ್ಕೆ ಜೈ ಅಂತ ಹೇಳಿದಾಳೆ ಮಹಿಳೆ. ಹಲ್ಚಲ್ ಎಬ್ಬಿಸಿದ ಮಹಿಳೆಯ ಬಾಂಗ್ಲಾ ಪ್ರೇಮ. ಇರೋದು ಕರ್ನಾಟಕದಲ್ಲಿ, ಕುಡಿತಾ ಇರೋದು ಕರ್ನಾಟಕದ ನೀರು, ತಿಂತಾ ಇರೋದು ಕರ್ನಾಟಕದ ಆಹಾರ, ಆದ್ರೆ ಜೈಕಾರ ಹಾಕೋದು ಮಾತ್ರ ಬಾಂಗ್ಲಾದೇಶಕ್ಕೆ. ಈ ಮಹಿಳೆ ಅಲ್ಲೇ ಹೋಗಿ ಜೈಕಾರ ಹಾಕಬಹುದಲ್ಲ, ಬಟ್ ಬೆಂಗಳೂರಿನಲ್ಲಿ ಯಾಕಿದ್ದಾಳೆ? ಬಾಂಗ್ಲಾದೇಶಕ್ಕೆ ಜೈ ಅಂತ ಹೇಳಿದಾಳೆ ಮಹಿಳೆ. ಹಲ್ಚಲ್ ಎಬ್ಬಿಸಿದೆ ಮಹಿಳೆಯ ಬಾಂಗ್ಲಾ ಪ್ರೇಮ. ಭಾರತ್ ಮಾತಾ ಕಿ ಜೈ ಎಂದ ಜನ, ಮತ್ತೊಂದ್ ಕಡೆ ಬಾಂಗ್ಲಾದೇಶಕ್ಕೆ ಜೈ ಅಂತ ಹೇಳಿ ಮಹಿಳೆ ಹೇಳಿದಾಳೆ. ಎಲೆಕ್ಟ್ರಾನಿಕ್ ಸಿಟಿಯ ಹುಲಿಮಂಗಲದಲ್ಲಿ ಘಟನೆ ನಡೆದಿರೋದು. ಅಕ್ರಮ ವಲಸಿಗರ ತೆರವು ಕಾರ್ಯಾಚರಣೆ ವೇಳೆ ಈ ಘಟನೆ ನಡೆದಿದೆ. ಬಾಂಗ್ಲಾಗೆ ಜೈ ಅಂತ ಹೇಳಿದಂತಹ ಮಹಿಳೆಗೆ ಸ್ಥಳೀಯರು ಸರಿಯಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕೊನೆಗೆ ಭಾರತ್ ಮಾತಾ ಕಿ ಜೈ ಅಂತ ಬಾಂಗ್ಲಾ ಲೇಡಿ ಜೈ ಅಂತ ಹೇಳಿದಾಳೆ. ಇಲ್ಲ ಅಂದ್ರೆ ಪಾಪ ಅವಳ ಸ್ಥಿತಿ ಏನಾಗ್ತಿತ್ತೋ ಏನೋ ಗೊತ್ತಿಲ್ಲ. ಯಾಕಂದ್ರೆ ಇಲ್ಲಿದ್ಕೊಂಡು ತಮ್ಮ ದೇಶಕ್ಕೆ ಜೈ ಅಂತ ಹೇಳೋದಾಗಿದ್ರೆ, ಸೊ ತಮ್ಮ ದೇಶಕ್ಕೆ ಹೋಗಿ ಜೈ ಅಂತ ಹೇಳಿ ಇರೋದೇ ಅಕ್ರಮವಾಗಿ. ಅಂತದ್ರಲ್ಲಿ ಭಾರತ್ ಮಾತಾ ಕಿ ಜೈ ಅಂತ ಸ್ಥಳೀಯರು ಹೇಳಿದ್ರೆ ಈಕೆ ಬಾಂಗ್ಲಾದೇಶಕ್ಕೆ ಜೈ ಅಂತೆ. ಸರಿಯಾಗಿ ಬುದ್ಧಿ ಕಲಿಸಿದ್ದಾರೆ. कैसा है भाभी? अच्छा लग रहा है क्या? जेसीबी वाला भारत माता की बोलो, भारत माता की कैसा है भाभी? अच्छा लग रहा है क्या? जेसीबी वाला भारत माता की बोलो, भारत माता की, भारत माता की। क्यों जय बांग्ला बोल रहे हैं? जय भारत माता की। आप बोलो भारत माता की, भारत माता की। क्यों जय बांग्ला बोल रहे हैं? जय भारत माता की। आप बोलो भारत माता की, भारत माता की। क्यों जय बांग्ला बोल रहे हैं? कैसा है भाभी? अच्छा लग रहा है क्या? जेसीबी वाला भारत माता की बोलो, भारत माता की। ಈಕೆ ನೆಲೆಸಿರೋದು ಕರ್ನಾಟಕದಲ್ಲಿ, ಸ್ಪೆಷಲಿ ಬೆಂಗಳೂರಿನಲ್ಲಿ ಅಕ್ರಮವಾಗಿ. ಸೊ ಈ ಅಕ್ರಮ ಕಟ್ಟಡಗಳನ್ನ ಏನ್ ನೆಲಸಮ ಮಾಡಬೇಕು ಅಂತ ಬರ್ತಾರಲ್ಲ, ಆ ಸಂದರ್ಭದಲ್ಲಿ ಈಕೆ ತನ್ನ ದಡ್ಡತನವನ್ನ ಪ್ರದರ್ಶಿಸಿರುವುದು. ಬಾಂಗ್ಲಾದೇಶಕ್ಕೆ ಜೈ ಅಂತ ಹೇಳ್ತಾಳೆ ಕರ್ನಾಟಕದಲ್ಲಿ ಇದ್ಕೊಂಡು. ಹಾಗಾಗಿ ಅಲ್ಲಿನ ಸ್ಥಳೀಯರೇ ಈಕೆಯ ನಟ್ಟು ಬೋಲ್ಟ್ ಅನ್ನ ಟೈಟ್ ಮಾಡಿರೋ ಹಂಗೆ ಕಾಣಿಸ್ತಾ ಇದೆ. ಅದಾದ ಬಳಿಕ ಈಕೆ ಭಾರತ್ ಮಾತಾ ಕಿ ಜೈ ಅಂತ ಒಪ್ಕೊಂಡಿದ್ದಾಳೆ. ಯಾಕಂದ್ರೆ ತಿಂತಾ ಇರೋದು ಕರ್ನಾಟಕದಲ್ಲಿ, ಕುಡಿತಾ ಇರೋದು ನಮ್ಮ ಕಾವೇರಿ ನೀರು, ತಿಂತಾ ಇರೋದಕ್ಕೆ ಅನ್ನ ಇಲ್ಲಿ ಕೆಲಸ ಮಾಡ್ಕೊಂಡು. ಆದ್ರೆ ದುರಹಂಕಾರಕ್ಕೆ ಮಾತ್ರ ಏನ್ ಕಮ್ಮಿ ಇಲ್ಲ. ಯಾಕಂದ್ರೆ ಬಾಂಗ್ಲಾದೇಶಕ್ಕೆ ಜೈ ಹಾಕೋದಾಯ್ತು ಅಂತಂದ್ರೆ ಕಳಿಸ್ಬಿಡ್ಬೇಕು, ಇವ್ರನ್ನೆಲ್ಲ ಗಡಿಪಾರ್ ಮಾಡ್ಬಿಡ್ಬೇಕು. ಆದ್ರೆ ಪಾಪ ಏನು ಮಾಡೋದು, ನಮ್ಮ ರಾಜಕಾರಣಿಗಳಿಗೆ ಅಂತ ಮನಸ್ಥಿತಿ ಇಲ್ಲ. ಸೊ ಹಾಗಾಗಿ ಆ ಸ್ಥಳೀಯರೇ ಆಕೆಗೆ ಸರಿಯಾಗಿ ಬುದ್ಧಿ ಕಲಿಸಿದ್ದಾರೆ, ನಟ್ಟು ಬೋಲ್ಟು ಟೈಟ್ ಮಾಡಿದ್ದಾರೆ. ಅದಾದ್ಮೇಲೆ ಆಕೆಯ ಬಾಯಲ್ಲೇ ಭಾರತ್ ಮಾತಾ ಕಿ ಜೈ ಅಂತ ಹೇಳಿಸುವಂಥದ್ದು ಅಲ್ಲಿನ ಸ್ಥಳೀಯರು ಮಾಡಿರುವಂತಹ ಕಾರ್ಯ. ಭಾರತ್ ಮಾತಾ ಕಿ कैसा है भाभी? अच्छा लग क्यों जय बांग्ला बोल रहे हैं? जय भारत माता की। आप बोलो भारत माता की, भारत माता की। क्यों जय बांग्ला बोल रहे हैं? जय भारत माता की। आप बोलो भारत माता की, भारत माता की। क्यों जय बांग्ला बोल रहे हैं? जय भारत माता की। आप बोलो भारत माता की।